ಹಾವಳಿಗೆ ಬೆಚ್ಚಿದ ರೈತರು. ಇಎಸ್ಎ ಕರಡು ಅಧಿಸೂಚನೆ ವಿರುದ್ಧವೂ ಬೆಟಗೆರೆಯಲ್ಲಿ ಮಹತ್ವದ ಸಭೆ. ಮಲೆನಾಡಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರು ಆತಂಕಕ್ಕೀಡಾಗಿದ್ದಾರೆ. ಅದರಲ್ಲೂ ಮೂಡಿಗೆರೆ ತಾಲೂಕಿನ ಬೆಟಗೆರೆ ಭಾಗದಲ್ಲಿ ಕಾಡು ಕೋಣಗಳ ಉಪಟಳ ಮಿತಿ ಮೀರುತ್ತಿದ್ದು, ಜೀವ ಹಾಗೂ ಬೆಳೆ ರಕ್ಷಣೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಇದೇ ವೇಳೆ ಕಸ್ತೂರಿ ರಂಗನ್ ವರದಿಯ ಇಎಸ್ಎ ಕರಡು ಅಧಿಸೂಚನೆ ಕುರಿತು ಮಹತ್ವದ ಚರ್ಚೆ ನಡೆಯಿತು. ಈ ಕುರಿತ ವರದಿ ಇಲ್ಲಿದೆ. ಅದರೊಳಗಡೆ ಹೆಚ್ಚು ಕಡಿಮೆ 20ರಿಂದ 23 ಕಾಟಿಗಳು ಇದಾವೆ. ಮಕ್ಕಳು ಓಡಾಡ್ತಾರೆ, ಮನುಷ್ಯರು ಓಡಾಡ್ತಾರೆ, ತೋಟಕ್ಕೆ ಬರ್ತಾರೆ, ಆಗಮನದ ಇರ್ತವೆ ಮತ್ತು ತೋಟಕ್ಕೂ ದಾಟ್ತಾರೆ. ಏನು ಪರಿಹಾರ ಆಗ್ತದೆ? ಈಗ ನೀವು ಪೆನ್ಷನ್ ಮಾಡಿ ಅಂತ ಹೇಳ್ತೀರಿ, ನಿಮ್ಮದೇ ಜಾಗ, ನಿಮ್ಮ ಜಾಗಕ್ಕೆ ಏನು ಮಾಡ್ತೀರಿ? ಎಲ್ಲ ಪರಿಹಾರ ಈ ಬಹಳ ಚಿಕ್ಕ ಮೀಸಲು ಅರಣ್ಯ ಏನಿದ್ದು ವ್ಯಾಪ್ತಿ ಇದೆಯಲ್ಲ, ಅದ್ರದ್ದು ವ್ಯಾಪ್ತಿ ತುಂಬಾ ದೊಡ್ಡದಿದೆ. ಸರ್ ಹೇಳಿದ್ರೆ ಈಗ ಅದರಲ್ಲಿ ಮಾಡ್ಬೋದು. ಈ ಚಿಕ್ಕ ಏರಿಯಾದಲ್ಲಿ ಏನಾಗ್ತದೆ ಅಂತಂದ್ರೆ ಹೇಳ್ತಾ ತುಂಬಾ ದೊಡ್ಡ ವಿಚಾರ ಆಗ್ಬಿಡುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬೆಟಗೆರೆ ಸಮುದಾಯ ಭವನದಲ್ಲಿ ಮಾನವ ಕಾಡು ಪ್ರಾಣಿ ಸಂಘರ್ಷ ಹಾಗೂ ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶ ಇಎಸ್ಎ ಕರಡು ಅಧಿಸೂಚನೆ ಕುರಿತು ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಬೆಟಗೆರೆ, ತ್ರಿಪುರ, ಪಲ್ಗುಣಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಕಾಡು ಕೋಣಗಳು ಹೆಚ್ಚುತ್ತಿರುವ ಹಾವಳಿಯ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದರು. ಕಾಡು ಕೋಣಗಳು ಬೆಳೆಗಳನ್ನು ನಾಶಪಡಿಸುತ್ತಿದ್ದು, ರೈತರು ಹಾಗೂ ಕಾರ್ಮಿಕರು ತೋಟ ಗದ್ದೆಗಳಿಗೆ ತೆರಳಲು ಭಯ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ರಾತ್ರಿ ಹಗಲೆನ್ನದೇ ಕಾಡು ಕೋಣಗಳು ಗ್ರಾಮಗಳೊಳಗೆ ಹಾಗೂ ಸಾರ್ವಜನಿಕ ರಸ್ತೆಗಳಲ್ಲಿ ಹಿಂಡು ಹಿಂಡಾಗಿ ಸಂಚರಿಸುತ್ತಿದ್ದು, ತಾಲೂಕಿನ ಕೆಲವೆಡೆ ಜೀವಹಾನಿಯೂ ಸಂಭವಿಸಿದೆ. ಇನ್ನಷ್ಟು ಅನಾಹುತಗಳು ಸಂಭವಿಸುವ ಮೊದಲು ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಆಗ್ರಹಿಸಲಾಯಿತು. ಸಭೆಯಲ್ಲಿ ಕಾಫಿ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷರು BS ಶ್ರೀರಾಮಗೌಡರು ಬಂದು ವಿಚಾರ ಮಂಡಿಸಿದರು. ಆನಂತರ ಚರ್ಚೆಗಳಾಯಿತು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಬಂದಿದ್ದರು. ಅವರಿಗೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷದಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ರು. ಅದರ ಬಗ್ಗೆನೂ ಅವ್ರಿಗೆ ತಿಳಿದದನ್ನು ಉತ್ತರ ಹೇಳಿದ್ದಾರೆ. ಒಟ್ಟಾರೆ ಜನರಿಗೆ ಗೊಂದಲ ಮೂಡಿಸಿದೆ, ಆತಂಕ ಮೂಡಿಸಿದೆ, ಭಯ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದಷ್ಟು ತಿಳುವಳಿಕೆ ಕೊಡ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಭಾಳ ಚೆನ್ನಾಗಿ ಜನ ಪಾರ್ಟಿಸಿಪೇಟ್ ಮಾಡಿದ್ರು, ಪ್ರಶ್ನೆ ಕೇಳಿದರು. ಇವತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷವು ಇವತ್ತು ಚರ್ಚೆ ಆಗಿದೆ. ಅದಕ್ಕೂ ಸಹಿತ ಕಾಡಾನೆಗಳು ಏನು ಕಾಟಿಗಳಿದೆ ಅವನ್ನು ಸಹಿತ ಸ್ಥಳಾಂತರ ಮಾಡೋಂಥ ಕೆಲಸನೂ ಮಾಡಬೇಕು. ಮತ್ತು ಅವಕ್ಕೆ ಬರ್ತ್ ಕಂಟ್ರೋಲ್ ಮಾಡಿ ಅವನ ಬೆಳವಣಿಗೆಯನ್ನು ಸ್ವಲ್ಪ ದಿವಸ ಮಟ್ಟಿಗೆ ಕಂಟ್ರೋಲ್ ಮಾಡೋಂಥ ಕೆಲಸ ಮಾಡಿದರೆ ಬಹುಶಃ ಈ ಸಮಸ್ಯೆ ಬಗೆಹರಿಯುತ್ತದೆ. ಇವತ್ತು ಈ ಶಾಲೆಯ ಆವರಣದಲ್ಲಿ ಸುತ್ತಮುತ್ತ ಕಾಟಿಗಳು ಓಡಾಡ್ತಾ ಇದ್ದಾವೆ ಅಂಥೇಳಿ ಈ ಭಾಗದ ಗ್ರಾಮಸ್ಥರು ಭಾಳ ಆತಂಕದಲ್ಲಿದ್ದಾರೆ. ನಮ್ಮ ಮಕ್ಕಳನ್ನ ಶಾಲೆಗೆ ಹಾಕಿ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ತಕ್ಷಣದಲ್ಲಿ ಬೆಟಗೇರಿ ಭಾಗದಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳನ್ನ ಕಾಡಿಗಟ್ಟಿ ಏನು ಟೆಂಟಗಲ್ ಫೆನ್ಸಿಂಗ್ ಇರ್ಬೋದು, ಸೋಲಾರ್ ಫೆನ್ಸಿಂಗ್ಗಳು ಮಾಡಿ ಅವನ್ನ ಕಾಡೊಳಗೆ ಉಳಿಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇನ್ನು ಇದೇ ವೇಳೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಹೊರಡಿಸಿರುವ ಕಸ್ತೂರಿ ರಂಗನ್ ವರದಿಯ ಇಎಸ್ಎ ಕರಡು ಅಧಿಸೂಚನೆ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಚಿಕ್ಕಮಗಳೂರು ಜಿಲ್ಲೆಯ 137 ಗ್ರಾಮಗಳು ಈ ಅಧಿಸೂಚನೆಯ ವ್ಯಾಪ್ತಿಗೆ ಬಂದಿದ್ದು, ಸಾರ್ವಜನಿಕರು 60 ದಿನದೊಳಗೆ ತಮ್ಮ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ವರದಿಯ ಸಾಧಕ ಬಾಧಕಗಳ ಕುರಿತು ಚರ್ಚಿಸಿ ರೈತರ ಹಾಗೂ ಗ್ರಾಮಸ್ಥರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಲಾಯಿತು. ಸಭೆಯಲ್ಲಿ ಮಾಜಿ ಸಚಿವ ಬಿಬಿ ನಿಂಗಯ್ಯ, ಮಾಜಿ ಕೆಜಿಎಫ್ ಅಧ್ಯಕ್ಷ ಜಯರಾಮ್ ಗೌಡ ಮತ್ತು ಬೆಟಗೆರೆ ಬಿಆರ್ ಯತೀಶ್, ಅರಣ್ಯ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾಡು ಪ್ರಾಣಿಗಳ ಹಾವಳಿಗೆ ಶಾಶ್ವತ ಪರಿಹಾರ ಹಾಗೂ ಇಎಸ್ಎ ಕರಡು ಅಧಿಸೂಚನೆ ಕುರಿತು ಜನ ಅಭಿಪ್ರಾಯ ಸಂಗ್ರಹಿಸುವ ಉದ್ದೇಶದಿಂದ ನಡೆದ ಈ ಸಭೆಯಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಪ್ರಮುಖವಾಗಿ ಕೇಳಿಬಂತು. ನೋಡ್ತಾ ಇರಿ ಹೀಗೆ ಪಬ್ಲಿಕ್ 18 ನ್ಯೂಸ್ ಡೆಸ್ಕ್ ಮೂಡಿಗೆರೆ.